ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹೇಶ್ ಗೌಡ ಹಾಗೂ ಕೆಲ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿದರು. ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸುಧೀಂದ್ರರವರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಎಂಬುದು ಗಮನಾರ್ಹವಾಗಿದೆ. ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರದ ಕಣಜವಾಗಿದೆ. ಅದರಲ್ಲಿ ಒಂದಂತೆ 2021-22ರಲ್ಲಿ ದಡಿಯಯ್ಯ ಮನೆಯಿಂದ ಪೂಜಾರಪ್ಪರವರ ಮನೆವರೆಗೂ ನಡೆದಿರುವ 7 ಲಕ್ಷ ರು ರಸ್ತೆ ಕಾಮಗಾರಿಯನ್ನು ಮತ್ತೆ ಇದೇ ರಸ್ತೆಯನ್ನು ವಡ್ರಕಟ್ಟೆಯಿಂದ ಸರ್ಕಾರಿ ರಸ್ತೆಯವರೆಗೂ ಎಂದು ಬದಲಾಯಿಸಿ ಕ್ರಿಯಾಯೋಜನೆ ರೂಪಿಸಿ ಲಕ್ಷಾಂತರ ರು ಹಣ ದುರುಪಯೋಗವಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ರಮೇಶ್, ಗ್ರಾಮ ಪಂಚಾಯತಿ ಕೆಲ ಸದಸ್ಯರುಗಳು ಹಾಜರಿದ್ದರು. ಪೂಜಾರಪ್ಪನವರ ಜಮೀನಿಂದ ದಡಿಯಪ್ಪನವರ ಜಮೀನಿಗೆ ಇದು 2021-22ರಲ್ಲಿ ಆಯ್ತು ನೋಡಿ. ಇದು 25-26 ಅದೇ ಊರ್ದು ವಡ್ರಕಟ್ಟೆಯಿಂದ CH ರಸ್ತೆವರೆಗೆ ಅಂದ್ರೆ ಒಂದೇ ಹಳ್ಳ ಒಂದೇ ಚೆಕ್ ಬಂದಿ ಮಾತ್ರ ಚೇಂಜು. ನೀನು ಅಂದ್ರೆ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋದು ಸರ್. ಒಟ್ಟಿನಲ್ಲಿ ಹೇಳ್ಬೇಕಂತೆ ಈ ತರ ಅಧಿಕಾರಿನ ನಾನು ಕೂಡ ಹಲವಾರು ಅಧಿಕಾರಿಗಳನ್ನ ನೋಡಿದ್ದೀನಿ, ಇಂಥ ಅಧಿಕಾರಿನ ನಾನು ನೋಡ್ಲಿಲ್ಲ. ನೀವೇನಾರ ಅನ್ಕೊಳ್ಳಿ, ನೀವೇನಾದ್ರ ಮಾಡ್ಕೊಳ್ಳಿ, ನಾನು ಮಾಡೋದು ಮಾಡ್ತೀನಿ ಅಷ್ಟೇ. ನಿನ್ನ ತಲೆ ಕೆಳಗಡೆ ಈಗ ನಮ್ಮ ಬಾತ್ರೂಮ್ನ ಹೋಗ್ಬಿಟ್ಟು ಸುಮ್ಮನೆ ನೀವು ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಆ ಬಾತ್ರೂಮ್ ಒಡೆದೋಗಿರೋದನ್ನ ಕಟ್ಟಿಸ್ಲಿಲ್ಲ. ಈ ಬಿಲ್ಡಿಂಗ್ ಅವರೇ ಕೆಲಸ ಮಾಡ್ತಾರ ಪಿಡಿವನೆ. ಇದೊಂದು ದುರಂತ ಸಂಗತಿ. ಏನ್ ಗೊತ್ತಾ, ಸದಸ್ಯರ ಜೊತೆಲಿ ಇವರೇ ಇದಾಗ ಮಿಂಗಲ್ ಆಗ್ಬಿಟ್ಟಿದ್ರೆ ಸದಸ್ಯರ ಬಿಲ್ಗಳನ್ನ ಟಕ ಅಂತ ಅವ್ರ ಬಿಲ್ ಆಗೋಯ್ತದೆ. ನಾನೊಂದು ಕಾಮಗಾರಿ ನಡೀತಾ ಇದೆ, ಇಲ್ಲಿ ಯಾಕ್ರೆ ಈ ತರ ಮಾಡಿದೀರ ಅನ್ಯಾಯನ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಅಂದ್ರೆ ಅವ್ನ್ ಬಿಲ್ನ ಮಾಡಿ ಕಳಿಸ್ಬಿಡ್ತಾರೆ. ಈಗ 13 ಜನ ಮೆಂಬರ್ ಸೈನ್ ಹಾಕಿದೀವಿ ವರ್ಗಾವಣೆ ಮಾಡ್ಬೇಕು ಅಂತ. ಅಂದ್ರೆ ಜನಪ್ರತಿನಿಧಿಗಳು ನಾವು ಸುಳ್ಳು ಹೇಳ್ತೀವಿ. ಹಂಗಾದ್ರೆ ನಮಗ್ ಬೇಡ ಅಂದ್ಮೇಲೆ ತೆಗೆದಾಕ್ಬೇಕಲ್ಲ ಸಿಒ. ಇವ್ರು ಏನಾಗಿದೆ ಗೊತ್ತಾ, ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆಯೋ ಹೇಳಿ. ನನ್ನ ಹೇಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೇ ಒಂದ್ ರೀತಿ ಗೊಂದಲದಲ್ಲಿದೆ. ಏನು ನನಗಧಿಕಾರನ ನಿನ್ಗಧಿಕಾರ ಅನ್ನತ್ರ ಮುಳುಗೋಗ್ಬಿಟ್ಟೈತೆ. ಇವ್ರಿಗೇನಾಗಿದೆ ಗೊತ್ತಾ, ಅದು ಒಂದು ಸುವರ್ಣ ಅವಕಾಶ ಆಯ್ತು. ಅಲ್ಲೇ ನೆಟ್ಕಿಲ್ಲ, ಮೇಟಿನೇ ಸರಿ ಇಲ್ಲ ಅಂದ್ಮೇಲೆ ಇಲ್ಲಿ ಏನಾಗ್ತದೆ ಹೇಳಿ, ಹಸುಗಳು ಈ ರೀತಿ ಕಿತ್ಕೊಂಡು ಮೇಯ್ಕೊಂಡು ಹೋಯ್ತಾ ಇರ್ತವೆ.